ನಮಸ್ತೆ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಸಿಂಪಲ್ ಆಗಿರೋ ಕಿಚಡಿ. ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ. ಮಾಮೂಲು ಊಟದಕ್ಕಿನೂ ತಗೋಬೋದು. ನಾನು ಅರ್ಧ ಕಪ್ ಆಗೋಷ್ಟು ಸಿಪ್ಪೆ ಇರೋ ಹೆಸರು ಬೇಳೆ ತಗೊಂಡಿದ್ದೇನೆ. ನಾನು ಇದಿಲ್ಲ ಅಂತ ಹೇಳಿದ್ದೆ ನೀವು ಮಾಮೂಲು ಹೆಸರು ಬೇಳೆನ ತಗೋಬೋದು ಅರ್ಧ ಕಪ್ ಆಗೋಷ್ಟು. ಅದಾದಮೇಲೆ ನೀರುಳ್ಳಿ, ಇದು ಸೋರೆಕಾಯಿ ತಗೊಂಡಿದ್ದೇನೆ, ಸಿಪ್ಪೆ ತೆಗೆದು ಬೀಜ ತೆಗೆದು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. ಟೊಮೆಟೊ, ಇದು ಸ್ಪ್ರಿಂಗ್ ಆನಿಯನ್ ಅಥವಾ ಕೊತ್ತಂಬರಿ ಸೊಪ್ಪು ತಗೋಬೋದು, ಇದರ ಬದಲು ನಾನು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಲಿಂಬೆಹಣ್ಣಿನ ರಸ, ತುಪ್ಪ. ಅದಾದಮೇಲೆ ಮಸಾಲೆ, ಇದು ಮೆಣಸಿನ ಪುಡಿ, ಒಣಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ, ಇದು ಜೀರಿಗೆ, ಉಪ್ಪು, ಅರಿಶಿನ, ಸ್ವಲ್ಪ ಇಂಗು. ಇದು ಹಸಿಮೆಣಸನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಇದು ಬೆಳ್ಳುಳ್ಳಿ ಸಣ್ಣಗೆ ತುರಿದಿಟ್ಕೊಂಡಿದ್ದೇನೆ. ಇದು ಶುಂಠಿ, ಇದನ್ನು ಸಣ್ಣಗೆ ತುರಿದಿಟ್ಕೊಂಡಿದ್ದೇನೆ. ಇದು ಕರಿಬೇವು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಅದಾದಮೇಲೆ ಒಣಮೆಣಸು. ಮೊದಲಿಗೆ ಈ ಅಕ್ಕಿ ಮತ್ತು ಹೆಸರು ಬೇಳೆಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಮೊದಲಿಗೆ ಕುಕ್ಕರಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೇನೆ. ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಜೀರಿಗೆ, ಅದಾದಮೇಲೆ ಸ್ವಲ್ಪ ಇಂಗು, ಅದಾದಮೇಲೆ ಕರಿಬೇವು, ಒಣಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು. ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಸ್ವಲ್ಪ ಬಾಡ್ತಿದ್ದ ಹಾಗೆ ಸೋರೆಕಾಯಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ಹಾಕಲೇಬೇಕಂತೇನಿಲ್ಲ. ಈಗ ಒಂದೊಂದೇ ಮಸಾಲೆ ಹಾಕೋಣ. ಅರಿಶಿನ, ಕೆಂಪು ಮೆಣಸಿನ ಪುಡಿ, ಇದು ಆಪ್ಷನಲ್, ಖಾರ ಬೇಕು ಅಂತಿದ್ರೆ ಮಾತ್ರ ಹಾಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಪುಡಿ. ಮಸಾಲೆ ಎಲ್ಲ ಹೊಂದ್ಕೊಂಡ್ಮೇಲೆ ನೆನೆಸಿಟ್ಟಿರೋ ಹೆಸರು ಬೇಳೆನ ಹಾಕ್ತಾ ಇದ್ದೇನೆ. ಕೆಲವರು ಇದರ ಬದಲು ತೊಗರಿಬೇಳೆ, ಮಸೂರು, ಕಡಲೆಬೇಳೆ ಎಲ್ಲ ಹಾಕ್ತಾರೆ. ಅವರವರು ಇಷ್ಟ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಈಗ ನೆನೆಸಿಕೊಂಡಿರೋ ಅಕ್ಕಿ ಸೇರಿಸ್ತಾ ಇದ್ದೇನೆ. ಕೊನೆಯದಾಗಿ ನೀರು, 1ಕ್ಕೆ 4 ಅಳತೆ ಆಗೋಷ್ಟು ನೀರು ಹಾಕ್ಕೋಬೋದು. ಈಗ ನಂದು ಅಕ್ಕಿ ಮತ್ತು ಬೇಳೆ ಸೇರಿ 1 ಲೋಟ ಆಗಿರೋದ್ರಿಂದ ನಾನು ಇದಕ್ಕೀಗ 4 ಲೋಟಷ್ಟು ನೀರು ಹಾಕ್ತೇನೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ವೇಟ್ ಇಟ್ಟು 3 ವಿಸಿಲ್ ಕುಗ್ಸ್ಕೋಬೇಕು. ಇದೀಗ 3 ವಿಸಿಲ್ ಆಗಿ ಕುಕ್ಕರ್ ಕೂಲ್ ಆಗಿದೆ. ನಿಧಾನಕ್ಕೆ ಓಪನ್ ಮಾಡ್ತಿದ್ದೇನೆ. ನಿಮಗೆ ನೀರು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನು ಸ್ಪ್ರಿಂಗ್ ಆನಿಯನ್ ಸೇರಿಸ್ತಾ ಇದ್ದೇನೆ. ಅದಾದಮೇಲೆ ಲಿಂಬೆಹಣ್ಣಿನ ರಸ. ಕೊನೆಯದಾಗಿ ಒಮ್ಮೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಮೇಲಿಂದ ತುಪ್ಪ ಹಾಕಿದ್ರೆ ಬಿಸಿ ಬಿಸಿಯಾದ ಕಿಚಡಿ ರೆಡಿ.